ತಿಳ್ಕೊಳ್ಳೋ ಸಲುವಾಗಿ ಕೇಳಾಕತ್ತೇವೆ ಅಷ್ಟೇ. ಹೋಗ್ಲಿ ಬಿಡಯ್ಯವ್ವ, ಅದೆಲ್ಲ ನಮಗೂ ಯಾಕೆ ಬೇಕು? ಹೋಗ್ಲಿ ಅತ್ತಾಗ ದೇಶದ್ದು ನಮ್ಗೆ ತಿಳಿಯಂಗಲ್ಲ. ನಮ್ಮ ಮನಿದಾರ ನಾವು ನೋಡ್ಬೇಕಲ್ಲ. ಯಾಕಲಿ ಯಾಕೆ ತಲೆ ಕೆರ್ಕೊಂಡ್ ಕುಂತಿದ್ದಿ? ಏನಾತು? ನಮ್ಮನೆ ಮಕ್ಕ ಸಪ್ ಹೆಕ್ಕನ್ ಕುಂತಿದ್ದಿ, ನಾವು ಬರತ್ಲೆ ಖುಷಿ ಆದಿ. ಏನಾತು ಯವ್ವ? ಏನು ಹೇಳಲಿ ಯವ್ವ, ನನ್ನ ಕತಿ ನನಗರ ಸಾಕಾಗಿ ಹೋಗಿತ್ತು ನೋಡಿ. ಅತ್ತಾಗ ಅನ್ಕೊಂಡವ ಹುಡುಗಿನ ಓದಿಸೋದ ಒಂದು ಕಷ್ಟ ಆಗೈತಿ ನನಗೆ. ಅಂತೂ ಮಿಕ್ಕಿ ಅವ್ರಪ್ಪ ನೋಡಿದ್ರೆ ಬ್ಯಾಡ 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 ಅಂತ ನಂಗೆ ಹುಯಿ ಅಂತ ಅದೇನು ಓದ್ಸೋದು. ಹಂಗೂ ಹಿಂಗೂ ಮಾಡಿ ನಾನು ಕದ್ದು ಮುಚ್ಚಿ ಒಂದಿಟ್ಟು ಓದ್ಸಾಕತ್ತಿದ್ದೆ. ಅದಕ್ಕೆ ಮನ್ಯಾಗ ಕುತ್ಕೊಂಡು ಓದ್ಕೊಂಡು ಹೋಗಿ ಎಕ್ಸಾಮ್ ಬರೋದು ಅದು ಕೂಸು. ಅವರಪ್ಪನ ಕಳವಿಲೆ ಹೆಂಗಾರ ಮಾಡಿ ಕಳಿಸ್ತಿದ್ದೆ. ಈಗ ನೋಡ ಅವರಪ್ಪ ದೊಡ್ಡ ಕುತ್ತ ತಂದಿಟ್ಟು ಬಿಟ್ಟಾನ. ಏನಾತ ಮೀನಾಕ್ಷಿ ಅಂತದ್ದು? ನೋಡ ಗೌರಕ್ಕ, ಆ ಕೂಸಿಗೆ ಸಂಬಂಧ ಹುಡುಕ್ಯಂಬಂದಾನ ನೋಡ. ಅಕ್ಕಿ ನೋಡಿದ್ರ ಇನ್ನು ಸಣ್ಣ ಕೆದಾಳ. ಅಕ್ಕಿಗೆ ಇಷ್ಟು ಲಗು ಎದಕ್ ಮದುವೆ ಹರಕತ್ತಿ ಏನೈತಿವ ಅಂತ ಅಕ್ಕಿಗೆ ಮದುವೆ ಮಾಡ್ತಾನೆ ಅಂತ ನಿಂತಾನ. ಅದು ನೋಡಿದ್ರೆ ಈಗರ ಡಿಗ್ರಿ ಇದು ಎಕ್ಸಾಮ್ ಬರ್ಯಾಕತ್ತತಿ ಪಾಪ. ಅದಕ್ಕೆ ನೋಡಿದ್ರೆ ಓದಾಕ ಜಗ್ ಇಷ್ಟಾನ ಗೌರಕ್ಕ. ಆಕಿ ನೋಡ್ ಬರೀ ಮನ್ಯಾಗ ಕುತ್ಕೊಂಡು ಓದ್ಕೊಂಡು ಎಕ್ಸಾಮ್ ಪಾಸ್ ಮಾಡಿ ಬಂದ್ರು ಫಸ್ಟ್ ರ್ಯಾಂಕ್ನಾಗ ಬರ್ತಾಳ ಗೌರಕ್ಕ ನನ್ನ ಮಗಳು. ನನಗೆ ಹೊಟ್ಟೆ ಉರಿಯಂಗಲ್ಲ ನೀನ ಹೇಳಿ ನೋಡೋಣ. ಅದ ನಾ ಸಾಲಿಗೆ ಕಳ್ಸಿದ್ದೆ ಅಂದಿದ್ರೆ ನನ್ನ ಮಗಳು ಇನ್ನೂ ಹೆಂಗೆ ಓದ್ತಿತ್ತು ಅಂತೀನಿ ನೀನು. ಅದಕ್ಕೆ ಇನ್ನೂ ತಿಳುವಳಿಕೆ ಜಾಸ್ತಿ ಇರ್ತಿತ್ತಲ್ಲ. ಟೀಚರ್ ಹೇಳ್ಕೊಡೋದಕ್ಕೂ ತಾನ ಕುತ್ಕೊಂಡು ಓದ್ಕೊಳಕ್ಕೂ ಫರಕ್ ಆಕತ್ತಿಲ್ಲ ಗೌರಕ್ಕ. ಆದರೂ ನನ್ನ ಮಗಳು ಎಷ್ಟು ಚಂದ ಓದಿ ಫಸ್ಟ್ ರ್ಯಾಂಕ್ ತೆಗ್ದಾಳ ಯವ್ವ. ಅದು ಓದ್ತೇನೆ ಯವ್ವ ಅಂತ ಅದು ಬಡ್ದಾಡ್ತತಿ. ಇತ್ತಾಗ ನನ್ನ ಗಂಡ ಹೆಣ್ಮಕ್ಳಿಗೆ ಯಾಕೆ ಓದಿಸ್ಬೇಕು, ಗಂಡ ಮಕ್ಳಿಗೆ ಅಷ್ಟ ಓದಿಸ್ಬೇಕು ಅಂತಂದು ಇವನು ಹೋಯಿ ಅಂತ ಜಗಳ ಮಾಡ್ತಾನ. ನಾ ಎತ್ತಾಗಂತ ಸಾಯ್ಲಿ ಗೌರಕ್ಕ, ಎತ್ತಾಗಂತ ಸಾಯ್ಲಿ, ಯಾರನ್ನಂತ ನೋಡ್ಲಿ. ಈಗ ನೋಡು ಮುಂಜಾನೆ ಎದ್ದು ನಾನು ಸಂಬಂಧ ಹುಡುಕೇನಿ, ಆಕಿನ ತಯಾರು ಮಾಡು, ಸಂಜೆ ತನಕ ಬರ್ತಾರ ಅವರು ತೋರ್ಸನು ಅಂತಂದ. ಆ ಹುಡುಗಿ ನೋಡಿದ್ರೆ ನಾ ಮುಂಜಾಲಿಂದ ಒಂದು ಅಗಳು ಊಟ ಉಂಡಿಲ್ಲ, ಒಂದು ತುತ್ತೂ ಉಂಡಿಲ್ಲ, ಬರೇ ಉಪವಾಸ ಅಂತ ಕುಂತು ಬಿಟ್ಟಾಳ. ನಾ ಒಲ್ಲೆ ಅವ್ವ ಮದ್ವಿಗೆ, ನಾ ಇನ್ನೂ ಓದ್ಬೇಕು, ನಾ ಏನಾರ ಆಗ್ಬೇಕು, ನಾ ಮದ್ವಿ ಒಲ್ಲೆ ಅಂತ ಅದಂತತಿ. ನಾ ಎತ್ತಾಗಂತ ನೋಡ್ಲಿ ಅವ್ವ. ಅಲ್ಲಲೆ ಏಟು ಓದಿ ಏನು ಮಾಡೋದೈತಿ? ಏಟು ಓದಿದ್ರು ನಮ್ಮ ಹೆಣ್ಮಕ್ಳಿಗೆ ಡಬ್ರಿ ಮುಕ್ಳಿ ತೊಳೆಯೋದು ತಪ್ಪೈತಲ್ಲೇ? ಹೌದು ಬಿಡ ಯವ್ವ ಮೀನಾಕ್ಷಿ, ಅನ್ಪೂರ್ಣ ಹೇಳೋದು ಖರೆ ಐತಿ. ನಾವ್ ಏಟು ಓದಿದ್ರಿ ಏನು ಬಕ್ ಬರ್ಲಿ ಬಿದ್ರೇನು ಮತ್ತು ಕಡೆಗೆ ನಮ್ಮನ್ನು ತಗೊಂಡು ಹೋಗಿ ಅಡುಗೆ ಮನ್ಯಾಗ ಡಬ್ರಿ ತೊಳ್ಯಾಕ ಹಚ್ಚೋದು. ಮಾಡೈತಿ ಅರಿವಿ ಹೋಗಿ ನಾ ಮಾಡು ಸಾರು ಮಾಡು, ರೊಟ್ಟಿ ಮಾಡು, ಪಲ್ಯ ಮಾಡು, ಮತ್ತು ಕಸ ಹೊಡೆದಿಲ್ಲ, ಕಲ್ಲು ಒರೆಸಿದ ಇಲ್ಲ, ಅದನ್ನು ಸ್ವಚ್ಛ ಮಾಡೋದಿಲ್ಲ, ಇಂಥವ ಮಾಡೋದು ಮತ್ತು ಕೆಲಸನ. ಏಟು ಓದಿದ್ರಲ್ಲ ಏನಾಗಬೇಕಾಗೈತಿ ನೋಡದ. ನಿನ್ನ ಮಗಳು ಮಾಡಕತ್ತಾಳ ಡಿಂಗ್ರಿ, ಅದ ಡಿಂಗ್ರಿನ ಆಕಿ ಯಾರ ಆಕಿ ಪುಷ್ಪಕ್ಕನ ಮಗಳು ಮಾಡಿದ್ಲು. ಅದೇನು ಸೊಕ್ಕಿಲಿ ಶಟ್ಟಿತಿತ್ತು. ಇನ್ನು ನಿನ್ನ ಮಗಳು ಬೇಕು ಅಂದ್ರೆ ಸೊಕ್ಕಿಲೆ ಹಂಗೋ ಹಿಂಗೋ ಅಡ್ಡಾಡಕ್ಕೆ ಎದಿಲೆ ಅಡ್ಡಾಡಕ್ಕೆ ಹಾಕಿ ಡಿಗ್ರಿ ಮಾಡೀನಿ, ನಾನು ಡಿಂಗ್ರಿ ಮಾಡೀನಿ, ಫಂಗ್ರಿ ಮಾಡೀನಿ ಅಂತಂದು ನಾನು ಹಿಡ್ದಾರ ಯಾರಿಲ್ಲ ಅಂತಂದು ಅಡ್ಡಾಡಕ್ಕೆ ನೋಡು. ಏನಾಗೈತಿ? ಮತ್ತು ಮದುವೆ ಮಾಡಿ ಕೊಟ್ರ ಹೋದ್ಲು ಅತ್ತಿ ಮನ್ಯಾಗ. ಅವ್ರು ಏನು ಕೆಲ್ಸಕ್ಕೆ ಹೋಗೋದು ಬೇಡ ಅಂದ್ರಂತ ಮತ್ತು ಮನ್ಯಾಗ ತೊಗ ಮಕ್ಕಳು ಮುಕ್ಳಿ ತೊಳಿ, ಬಾಂಡೆ ಮುಕ್ಳಿ ತೊಳಿ, ಮತ್ತು ತಪ್ಪಿದ್ದಲ್ಲ ಅದು ನಮ್ಮ ಕೆಲಸ. ಹೋಗ್ಲಿ ಬೇವ, ಸಣ್ಣ ವಯಸ್ಸಿನಾಗ ಮದುವೆ ಆದ್ರೆ ಚಲೋ. ನಮಗೆಲ್ಲ ಆಗ್ಲಿಲ್ಲನ? ನಮಗೆಲ್ಲ ಆದಂಗ ಆಗಬಾರ್ದು ಅಂತಂದನ ನಾನು ಆಕಿಗೆ ಅಷ್ಟು ಬಡ್ದಾಡಕತ್ತೇನಿ ಆಕಿ ಸಲುವಾಗಿ. ನಮಗೆಲ್ಲ ಆಗ್ತಲ್ಲವ ಆತು. ಸಣ್ಣ ವಯಸ್ಸಿನಾಗ ಮದುವೆ ಮಾಡಿ ಕೊಟ್ಟು ಬಿಟ್ರ ಬಂದು ಇವ್ರ ಹೆಣ ಎತ್ತದ ಅದ ಆಗಿ ಹೋಗಿತ್ತು ನಮ್ದು ಬಾಳೆ. ಇನ್ನೇನೈತಿ? ಇವ್ರ ಮನಿ ತೊಳಿ, ಇವ್ರ ಬಾಂಡೆ ತೊಳಿ, ಇವ್ರ ಕಸ ಒರೆಸು, ಕಲ್ಲು ಒರೆಸು, ಬರೇ ಇದಾಕಿ ಹತ್ತಿರ ತನಕ ಅತ್ತಿ ಕೈಯಾಗ ಹುರಿದಾತ. ಇನ್ನು ಗಂಡು ಉರಿಸ್ಕೊಂಡ್ ತಿನ್ನಾಕತ್ತಾನ. ಇನ್ನು ಮಗನ ಒಂದು ಮಾತು ಕೇಳೋದಿಲ್ಲ, ಹೇಳಿದ್ದ ಬರೇ ಅಪ್ಪ ಮಗ ಇಬ್ರು ಒಂದ ಅದಾರ ಅವ್ರು. ಇನ್ನು ಇದೊಂದು ಹುಡುಗಿ ನನ್ನ ಮಾತು ಕೇಳ್ತತಿ, ಇದು ಚಂದಂಗ ನನ್ನ ಜೊತೆಗೆ ಐತಿ, ಇದನ್ನೊಂದು ಏನರ ದಾರಿ ಹಚ್ಚನು ಅಂತಂದ್ರೆ ಆಗೋಲ್ತು ನನ್ನ ಕೈಲಿ. ನಾವು ಹಿಂಗ ಮನಿ ಕೆಲಸ ಮಾಡ್ಕೊಂತ ಕೈ ಸೌದ್ ಹೋಗ್ಯಾವ ನಮ್ಮ. ಯಾರು ನೋಡೋರದಾರ ನಮ್ಮನ್ನ? ಯಾರ ಒಂದಿನಾರ ಕೇಳಾರದಾರ ನಿಮ್ದೇನು ಕಷ್ಟವ, ನಿಮ್ಗೇನು ತೊಂದರೆ ಆಗಾಕತ್ತವ, ನೀವೇನು ತ್ರಾಸ ಪಟ್ಕೊಳಕತ್ತೀರಿ, ನೀವು ಎಷ್ಟು ಕೆಲಸ ಮಾಡ್ತೀರಿ ಅಂತ ಸತಿ ನೋಡಂಗಲ್ಲ ಯವ್ವ. ಮತ್ತು ಬರ್ತಾರ ಏನು ಕಟ್ಟಿ ಹಾಕಿ ನೀನು ಏನು ಮಾಡಿ ನೀ ಅಂತದ್ದು ಅದೇಟ್ ಕೆಲಸ ಮಾಡಿ ನೀನು ಅಯ್ಯೇ ಸಾಕಾತಂತ. ಅಯ್ಯೇ ಏನು ಮಾಡಿ ನಮ್ಮ ಅತ್ತಿ ಹೆಣ ಎತ್ತಲಿಕ್ಕಿದೆ, ಎತ್ಕೊಂಡು ಹೋದ್ರ ಬಿಡು ಹೆಣ ಹಾಕಿದ, ಆದ್ರೂ ಎಷ್ಟು ಜೀವ ತಿಂದು ಬಿಟ್ಲ ಯವ್ವ. ಎಲ್ಲಾರ ಏಟ್ ಮಾಡಿದ್ರು ಏನು ಮಾಡಿ ನೀನು ಅಂತಂತನ ಶೆಟ್ಟದ್ ಹೋದ್ಲಾಕಿ. 1 ರೂಪಾಯಿಗೂ ಗಂಡನ ಹತ್ರ ಕೈ ಚಾಚಬೇಕು ಅಂದ್ರೆ ಹೆಂಗ್ ಅನಿಸ್ತತಿ ಅನ್ನೋದು ನಾವು ಅನುಭವಿಸಿವೆ ಅನ್ಪಣವ. ಅನುಭವಿಸೀನಿ. ಗಂಡನ ಹತ್ರ ಕೇಳೋದು ತಪ್ಪಲ್ಲ,
ಆದ್ರೂ ಆದ್ರೆ ಎಲ್ಲದಕ್ಕೂ ಆದ್ರೆ ಕೇಳತ್ಲೇನ ತಂದು ಕೊಡ ಗಂಟ್ರಾದ್ರೆ ಕೇಳಾಕ ಬೇಜಾರಾಗಲ್ಲನ್ನ ತಿಂಗಳಾನ ಗಂಟ್ಲೆ ತಂದು ಕೊಡು ಅಂತಂದು ಕೇಳಿ ಗಲ 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 ಹಲಿ ಒಂದು ಏನಾರ ತಗೊಳೋದೈತಲ್ಲ ಎಷ್ಟು ಮನಸ್ಸಿಗೆ ನೋವು ಆಕತಿ ಅನ್ನೋದು ನನಗೆ ಕೇಳಿ ಹೇಳ್ತೀನಿ ನಾನು. ಯವ್ವ ಹೋಗ್ಲಿ ಬಿಡಿ ಯವ್ವ, ಇದಕ್ಕೆಲ್ಲ ಇಟ್ಟಿಟ್ಕ ತಲೆ ಕೆಡಿಸ್ಕೊಂತ ಕುಂತ್ರೆ ಜೀವನ ಆಗೋದಿಲ್ಲ. ಎಲ್ಲಾರ ಮನೆಯಾಗಿದ್ದವ ರಾಮಾಯಣ, ಯಾರ ಮನ್ಯಾಗ ಇಲ್ಲ ಅಂತೀನಿ ನೀನು. ಗಂಡ ಅಂದ್ಮ್ಯಾಗ ಹೆಂಡ್ತಿನ ಕೇಳೋದ, ಹೆಂಡ್ತಿ ಅಂದ್ಮ್ಯಾಗ ಗಂಡನ ಕೇಳೋದ ಇದ್ದವ ಅವು. ಅದನ್ನ ಶಾರದಕ್ಕ, ಗಂಡ ಹೆಂಡ್ತಿ ಇಬ್ರು ದುಡಿಯಾಕತ್ರ ಅದು ಇರೋದಿಲ್ಲ. ಆದ್ರೆ ಗಂಡೊಬ್ಬನ ದುಡಿಯೋನು, ಹೆಂಡ್ತಿ ಯಾವಾಗ ಅವ್ನ ಮುಂದೆ ಕೈ ಚಾಚಬೇಕು ಅಂದ್ರೆ ಅದೊಂಥರ ಕೀಳರಿಮಿ, ನಿನಗೆ ಗೊತ್ತಾಗಲ್ಲದು. ನಾವೇನು ಖಾಲಿ ಕುಂದ್ರಂಗಿಲ್ಲವಾ, ಹೊಲಕ್ಕೆ ಹೊಕ್ಕವಿ, ಕೂಲಿಗೆ ಹೊಕ್ಕವಿ, ಅಲ್ಲಿ ದುಡಿತೇವೆ ಇಲ್ಲಿ ದುಡಿತಾನೆ ಇರ್ತೇವೆ ನಾವು. ನೀವರ ಎಲ್ಲಿ ಕುಂದಿರ್ತೀರಿ, ನೀವು ದುಡಿತಿರ್ತೀರಿ. ಈಗೇನೋ ದುಡಿತೇನೆ ಬಿಡು. ಅವಾಗ ಬಸ್ರಿದ್ದಾಗ ಹಡ್ದಾಗ ತುಸಾ ನನಗೆ ತ್ರಾಸು ಕೊಟ್ಟಲ್ಲ ನಮ್ಮ ಅತ್ತಿ ನನ್ನ ಗಂಡ ಸೇರಿ. ಹೋಗ್ಲಿ ತಗ, ಹೇಳಿದ್ರೆ ಬಾರಕ್ಕವು, ಏನು ಮಾಡ್ಬೇಕು ಎಲ್ಲ ಅನುಭವಿಸಿ ಇಲ್ಲಿ ಗಟ್ಟಿಯಾಗಿ ನಿಂತ ನೋಡಿ ನಾನು. ಈಗಾದರೂ ನನ್ನ ಗಂಡನ ಕಾಟ ತಪ್ಪು ಹೋಲ್ತು ನನಗೆ. ನಾವರ ಹಿಂಗೆ ಆಗಿ ಬಂದ್ಬಿಟ್ಟೈತೆ ನಮ್ಮ ಜೀವನ. ಆ ಹುಡುಗಿರ ಒಂದಿಟ್ಟು ಚಂದಂಗೆ ಓದಿ ಬರೋದು ಯಾವ್ದಾರ ಒಂದು ನೌಕರಿ ಮಾಡಿ ಆಕಿ ಕಾಲು ಮಗಕ್ಕಿ ನಿಲ್ದಿ ಅಂತಂದು ಎಷ್ಟು ಬಡ್ದಾಡ್ತಾನೆ ನೋಡ ಮೀನಾಕ್ಷಿ, ತಿಳಿಸಿ ಹೇಳಿ ನಿನ್ನ ಗಂಡಿಗೆ. ಇಲ್ಲಪ್ಪ ಓದೋ ಕಾಲದಾಗ ಓದ್ಲಿ, ಮುಂದಿನ ಏನೈತೆ ಚಂದಂಗೆ ಓದಿ ಬರೋದು ಯಾವ್ದಾರ ಒಂದು ನೌಕರಿ ಮಾಡಿ ಆಕಿ ಕಾಲು ಮಗಕ್ಕಿ ನಿಲ್ದಿ ಅಂತಂದು ಎಷ್ಟು ಬಡ್ದಾಡ್ತಾನೆ ನೋಡ ಮೀನಾಕ್ಷಿ, ತಿಳಿಸಿ ಹೇಳಿ ನಿನ್ನ ಗಂಡಿಗೆ. ಇಲ್ಲಪ್ಪ ಓದೋ ಕಾಲದಾಗ ಓದ್ಲಿ, ಮುಂದಿನ ಏನೈತೆ ಜೀವನ, ಮುಂದಿನ ಹೆಂಗೈತೆ ಏನೋ ಗೊತ್ತಿಲ್ಲ. ಓದೋ ಕೈಲಿ ಓದಿ ಬಿಡ್ಲಿ, ಏನಾಗೋದಿಲ್ಲ. ಏನೋ ಶಾಣಿಕಿದಾಳ, ಬೇರೆ ಹುಡ್ರಂಗೆ ಏನು ದಡ್ಡಿಲ್ಲ, ಸುಮ್ಮನೆ ಓದ್ಲಿಲ್ದಾನ ಓದ್ತಾನೆ ಅಂತಂದು ಅನ್ನಂಗಲ್ಲ. ಓದ್ತಾಳ, ಶಾಣೆ ಅದಾಳ ಅಂತಂದು ಒಂದಿಟ್ಟ ತಿಳಿಸಿ ಹೇಳು, ಅದ್ರಾಗ ಏನೈತಿ. ತಿಳ್ಕೊಳಂಗಲ್ಲ, ಏನು ಹೇಳಿದ್ರು ತಿಳ್ಕೊಳಂಗಲ್ಲ ನನ್ನ ಹಣೆ ಬಾರಕ್ಕೆ. ಈಗೇನು ಮೀನಾಕ್ಷಿ, ನಿನಗೇನು ಒಟ್ಟು ಮದುವೆ ತಪ್ಪಿಸ್ಬೇಕನು? ನೀ ಮದುವೆ ಮಾಡಿ ಕೊಡಂಗಿಲ್ಲ ನೀಗ? ಇಲ್ಲೇವ, ನನಗಂತೂ ಮದುವೆ ಮಾಡಿ ಕೊಡೋ ಮನಸ್ಸ ಇಲ್ಲ ನೋಡು. ಯಾರಿಗೆ ಬೇಕಾಗಿತ್ತು ಇಷ್ಟು ಬಗಾಡ್ ಮದುವೆ? ನನ್ನ ಮಗಳು ಆರಾಮಿರ್ಬೇಕು, ಹಂಗಾರ ಒಂದು ಕೆಲಸ ಮಾಡು, ನಿನ್ನ ಮಗಳನ್ನ ಯಾವ್ದಾರು ಊರಿಗೆ ಕಳಿಸ್ಬಿಡು. ಅಲ್ಲೇ ಇಟ್ಟು ಆರಾಮ ಅಲ್ಲೇ ಓದ್ಕೆ ಅಂತ ಹೇಳು, ಹೌದಿಲ್ಲ? ನೀ ಇಲ್ಲಿಂದ ನಿನ್ನ ಗಂಡಗ್ರು ಗೊತ್ತಾಗ್ಲಿಲ್ದಂಗೆ ರೊಕ್ಕ ಕಳಿಸ್ತಿರೋ ಆಕೆ ಅಲ್ಲಿ ಹಾಸ್ಟೆಲ್ನಾಗಾರ ಈಗೆಲ್ಲ ಆಗ್ಯಾವಲ್ಲ ಅಂತ ಅಂತಾರಲ್ಲ, ಪಿಜಿನ ಏನೋ ಅಂತಾರಲ್ಲೇವ? ಪಿಜಿನ ಗಿಜಿನ ಏನೋ ಒಂದು ಅದ್ರಾಗಿಟ್ಟು ಓದಿಸು. ಇಲ್ಲಿ ನಿನ್ನ ಗಂಡಗ ಮನೆ ಬಿಟ್ಟು ಹೋಗ್ಯಾಳ ಅಂತ ಹೇಳ್ಬಿಡು, ಮುಗಿದು ಹೋತಲ್ಲ. ಅಯ್ಯವ್ವ, ಅವ ಹೆಣಗಂಡು ಮಾಡವನ, ಹೆಣಗಂಡು ಮಾಡ್ಸೋ. ಇಂಥ ಊರಾಗ ಇಂಥರ ಗೊತ್ತಿಲ್ಲ ಅನ್ನಂಗಿಲ್ಲ ಅವನಿಗೆ. ಅದು ಮನೆ ಬಿಟ್ಟು ಹೋಗಿ ನನ್ನ ಬಿಟ್ಟು ನನ್ನ ಮಗಳು ಓದು ಅಂದ್ರೆ ಓದೋದಲ್ಲಿ ಬಿಡೋ ಹಾಕಿ, ನನ್ನ ಬಿಟ್ಟು ಹೋಗೋ ಆಸೆ ಇಲ್ಲಕ್ಕಿಗೆ. ಇಲ್ಲೇ ಇರಬೇಕು, ಇದೇ ಊರಾಗ ಓದಬೇಕು, ಇದೇ ಊರಾಗ ಬೆಳಿಬೇಕು, ಈ ಊರಿನ ಸಲುವಾಗಿ ಏನಾರ ಮಾಡಬೇಕು ಅನ್ನೋದು ಭಾಳ ಆಸೆ ಐತೆ ಅದಕ್ಕೆ. ಕರ್ಮ, ಊರಿನ ಸಲುವಾಗಿ ಮಾಡೋದು ಬಿಟ್ಟು ತನ್ನ ಬಾಳೆತನ ನೋಡಿಕ್ಯಾನ್ನೇ ಯವ್ವ. ಅಲ್ಲಲ್ಲಿ ಮೀನಾಕ್ಷಿ, ಸಂಬಂಧ ನೋಡು ಮೊದ್ಲು. ಹೆಣ್ಮಕ್ಳು ಬಾಳೆ ಅಂದ್ರೆ ಹಂಗೆ ಆಗೋದಿಲ್ಲ. ಒಂದಿಟ್ಟ ಸಂಬಂಧ ಎಂಥದೈತಿ ನೋಡು. ಚಲೋ ಸಂಬಂಧ ಇದ್ರೆ ನಾಳೆ ಅಳಿಯ ಚಲೋ ಸಿಕ್ಕ ಅಂತಂದ್ರೆ ಓದಿಸ್ತಾನೆ, ಹೌದಲ್ಲ? ಯಾಕೆ ತಲೆ ಕೆಡಿಸ್ಕೊಂತಿ? ಈಗ ನೋಡಿಲೆ, ವಯಸ್ಸಿರ್ತಾನ ಚಲೋ ಸಂಬಂಧ ಬರೋದು, ಆಮೇಲೆ ವಯಸ್ಸು ಆದಂಗೆ ಯಾವ ಸಂಬಂಧನ ಸರಿ ಬರಂಗಿಲ್ಲ. ಆಮೇಲೆ ಎಂಥವು ಬರ್ತಾವೆ ಅಂಥವು ಕೊಟ್ಟು ಮದುವೆ ಮಾಡ್ಬೇಕಾಕತಿ. ಈಗೇನೋ ವಯಸ್ಸು ಐತಿ, ಚಲೋ ಸಂಬಂಧ ಬರ್ತಾವು, ಈಗ ಮದುವೆ ಮಾಡಿಬಿಡ್ಬೇಕು. ಶಾಣೆತನ ಮಾಡ್ಕೋಬೇಕು. ಶಾಣೆರ ಕೆಲಸದು. ಮೊದ್ಲ ಸಂಬಂಧ ನೋಡ್ಕ್ಯ ಮಾತಾಡ್ಕ್ಯ, ಏನು ಹಂಗೆ ತೋರಿಸಿದ ಗಟ್ಲಿಗೆ ಮದುವೆ ಆಗ್ಬೇಕತ್ತೇನ್ಲಿ? ನೀನಾರು ತೀರ ವಿಚಾರ ಮಾಡ್ಕೊಂಡ್ಕೊಂತಿ, ಹೇಳಕ್ಕಿಗೆ ನಿನ್ನ ಮಗಳಿಗೆ ತಿಳಿಸಿ. ತೋರಿಸಿದ ಗಟ್ಟಿಗಿಲ್ಲ ಹಂಗೆ ಮದುವೆ ಆಗಿ ಹೋಗತ್ತೇನು? ನೀನು ತಿಳಿದಂತಕ್ಕಾಗಿ ಒಂದೀಟ ವಿಚಾರ ಮಾಡು. ಈಗಿನ ಕಾಲದಾಗ ಹೆಣ್ಮಕ್ಳು ಬಾಳೆ ಎಷ್ಟು ಕಷ್ಟ ಐತಿ, ಹೆಂಗೆ ಆಕತಿ ಹೆಂಗಿಲ್ಲ ಅಂತಂದು. ಈಗ ಓದ್ತಾಳ ಅಂತ ಇಟ್ಕ, ಓದ್ತಾಳ ಆಮೇಲೆ ನೌಕರಿ ಮಾಡ್ತಾಳ, ಎಷ್ಟು ವರ್ಷ ಮಾಡ್ತಾಳವ? ಕಡೆಗೆ ಒಂದು ವಯಸ್ಸು ಆದ್ಮ್ಯಾಗ ಮಿಕ್ಕಿದ ಮ್ಯಾಗ ಅವಾಗಾರ ಮದುವೆ ಆಗಬೇಕ. ಮದುವೆ ಇಲ್ದಂಗೆ ಮಕ್ಕಳು ಇಲ್ದಂಗೆ ಹಂಗೆ ಜೀವನ ಪರ್ಯಂತ ಹಂಗೆ ಕಳಿಯಾಕತ್ತೇನು? ಆಗೋದಿಲ್ಲ. ಅದನ್ನ ಒಂದೀಟ ವಿಚಾರ ಮಾಡು. ಯಾವಾಗಿದ್ರು ಮದುವೆ ಆಗದ. ಅದೇನು ಓದೋದು, ಮದುವೆ ಆದ್ಮೇಗೂ ಓದ್ಬೋದು. ನೀ ಮೊದ್ಲು ಸಂಬಂಧನ್ರ ನೋಡು, ಗಂಡು ಹುಡುಗನ ನೋಡು, ಹೌದಿಲ್ಲ? ಎಲ್ಲಾರನ್ನ ನೋಡಿಕೆ ಮೊದ್ಲೆ, ಆಮೇಲೆ ಒಪ್ಪು ತಪ್ಪು ಆಮೇಲೆ ನೋಡೋಣಂತ ಮುಂದಿಂದ. ಆಟಕ್ಕೆ ತಲೆ ಮೇಲೆ ಕೈ ಹೊತ್ಕೊಂಡು ಕುಂತು ಬಿಟ್ಟಾಳಿಕೆ.
ಇಲ್ಲೇವ ನನಗರ ಚಿಂತೆ ಆದಂಗೆ ಆಗಿಬಿಟ್ಟೈತಿ. ಅಷ್ಟೆಲ್ಲ ನೋಡ್ದತಂದ್ರೆ ನನ್ನ ಗಂಡ ಅಷ್ಟೆಲ್ಲ ನೋಡ್ದನ ಗೊತ್ತಿಲ್ದನ ಹೇಳಿರ್ತಾನನು. ಎಲ್ಲ ನೋಡ್ಕೊಂಡು ಎಲ್ಲ ಒಪ್ಪಿಗೆ ಆದ್ಮ್ಯಾಗನ ಹೇಳಿರ್ತಾನವ ನಮಗವ. ಅದ್ರಾಗ ಅವ ಎಕ್ಸ್ಪರ್ಟ್. ದಿನ ಬೆಳಗ್ಗೆ ಕರೆದ್ರೆ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೀನಿ. ನಾನು ಆರಾಮದೇನಿ ರೀ. ಮತ್ತು ಯಾರ್ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ಗೆ ಜಾಯ್ನ್ ಆಗಿರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿಪ್ಪ. ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ. ಕತೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡ್ರಿ. ಲೈಕ್ ಕೊಡೋದನ್ನ ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ನಮ್ಮ ವಿಡಿಯೋನ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊತೀರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿಪ್ಪ. ಬರಣ್ರೆ, ನಮಸ್ಕಾರ ರೀ.